ಅತ್ಯಂತ ವ್ಯಕ್ತಿತ್ವ, ಅಖಂಡ ನಾಯಕತ್ವ, ಧೀಮಂತ ನಾಯಕ ಡಿಕೆಶಿ. ರಾಜಕೀಯದ ಕಿಂಗ್ ಮೇಕರ್, ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್. ಪಕ್ಷಕ್ಕೆ ಸಂಕಟ ಬಂದಾಗ ಇವರೇ ಸಂಕಟ ನಿವಾರಕ, ಗೆಲುವಿನ ಸೂತ್ರ ಬರೆಯುವ ಹೆಡ್ ಮಾಸ್ಟರ್. ರಾಜಕೀಯ ಅಂದ್ರೆ ಕೇವಲ ಅಧಿಕಾರ ಅಲ್ಲ, ಅದೊಂದು ಹಠ, ಅದೊಂದು ತಂತ್ರ, ಅದೊಂದು ಸದಾ ಜಾಗೃತವಾಗಿರಬೇಕಾದ ಚದುರಂಗದಾಟ. ಈ ಚದುರಂಗದಾಟದಲ್ಲಿ ಎದುರಾಳಿಗಳು ಎಷ್ಟೇ ಬಲಿಷ್ಠವಾಗಿದ್ರೂ ತನ್ನದೇ ಆದ ದಾಳ ಉಳಿರಿಸಿ ಪಂದ್ಯದ ದಿಕ್ಕನ್ನೇ ಬದಲಿಸುವ ಒಬ್ಬ ನಾಯಕನಿದ್ದಾನೆ. ಹೈಕಮಾಂಡ್ ಸಂಕಷ್ಟಕ್ಕೆ ಸಿಲುಕಿದಾಗಲೆಲ್ಲ ನೆನಪಾಗುವ ಏಕೈಕ ಹೆಸರು ಕರ್ನಾಟಕ ಕಾಂಗ್ರೆಸ್ನ ಭದ್ರಕೋಟೆ, ಕನಕಪುರದ ಬಂಡೆ, ದಿ ಗಿಫ್ಟ್ ಆಫ್ ಗಾಡ್ ಅಂತಲೇ ಕರೆಯಿಸಿಕೊಳ್ಳುವ ಡೆಮಾಕ್ರಾಟಿಕ್ ವಾರಿಯರ್. ಬೇರೆ ಯಾರೂ ಅಲ್ಲ, ಅವರೇ ಕರಾವಳಿಯಿಂದ ಕಲ್ಯಾಣ ಕರ್ನಾಟಕದವರೆಗೆ ಸದ್ದು ಮಾಡ್ತಿರೋ ಡೈನಾಮಿಕ್ ಲೀಡರ್ ಡಿಕೆ ಶಿವಕುಮಾರ್. ರಾಜಕೀಯದಲ್ಲಿ ಎರಡು ರೀತಿಯ ನಾಯಕರಿದ್ದಾರೆ. ಒಬ್ಬರು ಅಧಿಕಾರದ ಕುರ್ಚಿಯನ್ನು ಹುಡುಕಿಕೊಂಡು ಹೋಗುವವರು, ಮತ್ತೊಬ್ಬರು ಕುರ್ಚಿಯೇ ತಮ್ಮನ್ನು ಹುಡುಕಿಕೊಂಡು ಬರುವಂತೆ ಇಡೀ ವ್ಯವಸ್ಥೆಯನ್ನು ಸೃಷ್ಟಿಸುವವರು. ಎರಡನೇ ಪಾಲಿಗೆ ನಿಖರವಾಗಿ ಹೊಂದುವ ಹೆಸರು ಡಿಕೆ ಶಿವಕುಮಾರ್. ಅವರ ನಡೆದು ಬಂದ ದಾರಿ ಯಾವುದೇ ಹೈ ವೋಲ್ಟೇಜ್ ಸಿನಿಮಾಗಿಂತ ಕಮ್ಮಿ ಇಲ್ಲ. ಕನಕಪುರದ ಹಳ್ಳಿಯೊಂದರಿಂದ ಆರಂಭವಾದ ಇವರ ಪಯಣ ಇಂದು ವಿಧಾನಸೌಧದ ಮುಖ್ಯಮಂತ್ರಿ ಗಾದಿಯವರೆಗೆ ಬಂದು ತಲುಪಿದೆ. ಹಾಗೆ ನೋಡಿದರೆ ಡಿಕೆ ಶಿವಕುಮಾರ್ ಅಂದ್ರೆ ಕೇವಲ ಇವತ್ತಿನ ಉಪಮುಖ್ಯಮಂತ್ರಿ ಮಾತ್ರವಲ್ಲ, ವಿದ್ಯಾರ್ಥಿ ದೆಸೆಯಲ್ಲಿ ಎನ್ಎಸ್ಯುಐ ಮೂಲಕ ರಾಜಕೀಯದ ಅಖಾಡಕ್ಕಿಳಿದವರು. ಯುವ ಕಾಂಗ್ರೆಸ್ನಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡ ಇವರು ಯುವಕರನ್ನ ಸಂಘಟಿಸುವಲ್ಲಿ ಯಶಸ್ವಿಯಾದರು. ಕೇವಲ 23ನೇ ವಯಸ್ಸಿನಲ್ಲಿ 1985ರಲ್ಲಿ ಅಂದಿನ ರಾಜಕೀಯ ಧ್ರುವ ತಾರೆ ಎಚ್.ಡಿ. ದೇವೇಗೌಡರ ವಿರುದ್ಧ ಸಾತ್ನೂರು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಸೋತರು. ಭಾರಿ ಪೈಪೋಟಿ ನೀಡಿ ಎಲ್ಲರ ಗಮನ ಸೆಳೆದ್ರು. ಒಮ್ಮೆ ಚುನಾವಣಾ ರಾಜಕೀಯದಲ್ಲಿ ಗೆಲುವಿನ ಖಾತೆ ತೆರೆದ ಬಂಡೆ ಆಮೇಲೆ ಹಿಂದೆ ತಿರುಗಿ ನೋಡಲೇ ಇಲ್ಲ. 1989ರಲ್ಲಿ ಸಾತನೂರು ಕ್ಷೇತ್ರದಿಂದ ಮೊದಲ ಬಾರಿಗೆ ಶಾಸಕರಾಗಿ ವಿಧಾನಸಭೆ ಪ್ರವೇಶಿಸಿದ್ರು. ಅಲ್ಲಿಂದ ಇಂದಿನವರೆಗೆ ಅವರು ಎದುರಿಸಿದ ಯಾವುದೇ ವಿಧಾನಸಭಾ ಚುನಾವಣೆಯಲ್ಲೂ ಸೋತಿಲ್ಲ. ಕ್ಷೇತ್ರ ಮರು ವಿಂಗಡಣೆಯ ನಂತರ ಕನಕಪುರ ಇವರ ಭದ್ರಕೋಟೆಯಾಯಿತು. ವಿರೋಧಿಗಳು ಎಷ್ಟೇ ತಂತ್ರ ಹೂಡಿದ್ರೂ ಶಿವಕುಮಾರ್ ಕೋಟೆಯನ್ನ ಭೇದಿಸಲು ಸಾಧ್ಯವಾಗಲಿಲ್ಲ. ಡಿಕೆ ಶಿವಕುಮಾರ್ ಅವರ ರಾಜಕೀಯ ಜೀವನವನ್ನ ಗಮನಿಸಿದರೆ ಅದೊಂದು ಹಠದ ಇತಿಹಾಸ. ಗುಜರಾತ್, ಮಹಾರಾಷ್ಟ್ರ ಸೇರಿದಂತೆ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಅಥವಾ ಶಾಸಕರು ಸಂಕಷ್ಟದಲ್ಲಿದ್ದಾಗ ರೆಸಾರ್ಟ್ ರಾಜಕೀಯದ ಉಸ್ತುವಾರಿ ವಹಿಸಿಕೊಂಡು ಹೈಕಮಾಂಡ್ನ ಪರಮ ಆಪ್ತರಾದರು. ಇನ್ನು ಡಿಕೆ ಶಿವಕುಮಾರ್ ಕೇವಲ ಅದೃಷ್ಟದಿಂದ ಮೇಲೆ ಬಂದವರಲ್ಲ, ಬದಲಿಗೆ ಎದುರಾದ ಪ್ರತಿಯೊಂದು ಸವಾಲನ್ನು ಮೆಟ್ಟಿ ನಿಂತವರು. ಜೈಲು ವಾಸ, ಇಡಿ, ಐಟಿ ದಾಳಿಗಳಂತ ಬಿರುಗಾಳಿಗಳು ಎದುರಾದರೂ ಧೃತಿಗೆಡದೆ ನನ್ನ ಹಿಂದೆ ನನ್ನ ಜನ ಇದ್ದಾರೆ ಎಂದು ಎದೆಯುಬ್ಬಿಸಿ ನಿಂತವರು ಈ ಡಿಕೆಶಿ. ಪಕ್ಷ ಅಧಿಕಾರಕ್ಕೆ ಬರದಿದ್ದರೆ ನಾನು ಗಡ್ಡ ತೆಗೆಯುವುದಿಲ್ಲ ಎಂದು ಶಪಥ ಮಾಡಿ ಇಡೀ ರಾಜ್ಯಾದ್ಯಂತ ಸುತ್ತಿ ಕಾಂಗ್ರೆಸ್ ಪಕ್ಷವನ್ನ ಮರಳಿ ಅಧಿಕಾರಕ್ಕೆ ತಂದಾಗ ಅವರ ಕಣ್ಣಲ್ಲಿ ಮುಖ್ಯಮಂತ್ರಿ ಕುರ್ಚಿಯ ಮೇಲಿನ ಹಕ್ಕು ಎದ್ದು ಕಾಣುತ್ತಿತ್ತು. ಅವರು ಇಷ್ಟು ದಿನ ಉಪಮುಖ್ಯಮಂತ್ರಿಯಾಗಿದ್ರೂ ಕೂಡ ಅವರ ಬಾಡಿ ಲ್ಯಾಂಗ್ವೇಜ್ ಮಾತ್ರ ಸದಾ ಒಬ್ಬ ಮುಖ್ಯ ನಾಯಕನನ್ನೇ ಬಿಂಬಿಸುತ್ತೆ. 2020ರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದ ಇವರ ರಾಜಕೀಯ ಜೀವನದ ಅತಿ ದೊಡ್ಡ ತಿರುವು. ಪಕ್ಷ ಸತತ ಸೋಲುಗಳಿಂದ ಕಂಗೆಟ್ಟಿದಾಗ ಬೂತ್ ಮಟ್ಟದಿಂದ ಪಕ್ಷವನ್ನ ಮರು ಸಂಘಟಿಸಿದ್ರು. ಮೇಕೆದಾಟು ಪಾದಯಾತ್ರೆ ಮತ್ತು ಭಾರತ್ ಜೋಡೋ ಯಾತ್ರೆಯನ್ನ ಮುಂಚೂಣಿಯಲ್ಲಿ ತಂದು ಯಶಸ್ವಿಗೊಳಿಸಿದ್ರು. ತಮ್ಮ ಅದ್ಭುತ ಕಾರ್ಯತಂತ್ರ ಹಾಗೂ ಸಿದ್ದರಾಮಯ್ಯನವರ ಜೊತೆಗೂಡಿ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 135 ಸೀಟುಗಳ ಭರ್ಜರಿ ಬಹುಮತ ತಂದುಕೊಟ್ಟು ಕಿಂಗ್ ಮೇಕರ್ ಆದವರು. ಬೆಂಗಳೂರು ನಗರಾಭಿವೃದ್ಧಿ ಮತ್ತು ಜಲಸಂಪನ್ಮೂಲ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ರಾಜ್ಯ ಮುನ್ನಡೆಸಿದ ಡಿಕೆ ಶಿವಕುಮಾರ್ ಅವರ ರಾಜಕೀಯ ನಡೆ ಸದಾ ಕುತೂಹಲಕಾರಿ. ಸಿದ್ದರಾಮಯ್ಯನವರ ಜೊತೆಗಿನ ಸ್ನೇಹ ಸ್ಪರ್ಧೆಯ ಜುಗಲ್ಬಂದಿ, ಪಕ್ಷವನ್ನ ಅಧಿಕಾರಕ್ಕೆ ತರಲು ಅವರ ಪಟ್ಟ ಶ್ರಮ ಎಲ್ಲವೂ ಕಣ್ಣ ಮುಂದಿದೆ. ಕರ್ನಾಟಕ ರಾಜಕೀಯ ಅಖಾಡ ಅಂದ್ರೇನೆ ಹಾಗೆ. ಇಲ್ಲಿ ದಿನಕ್ಕೊಂದು ಕತೆ, ಕ್ಷಣಕ್ಕೊಂದು ಊಹೆ. ಈಗ ಸದ್ಯಕ್ಕೆ ರಾಜಕೀಯ ಗಲ್ಲಿಗಳಲ್ಲಿ ಹರಿದಾಡುತ್ತಿರುವ ಬಿಸಿ ಬಿಸಿ ಸುದ್ದಿ ಏನಂದ್ರೆ ಜೂನ್ 3ಕ್ಕೆ ಡಿಕೆ ಶಿವಕುಮಾರ್ ಸಿಎಂ ಆಗುತ್ತಿರೋದು. ಡಿಕೆಶಿ ಸಿಎಂ ಆದ್ರೆ ಏನೆಲ್ಲ ಬದಲಾವಣೆ ಆಗಬಹುದು ಅನ್ನೋದು ಸಖತ್ ಟ್ವಿಸ್ಟ್ ಕೂಡ ಕಾದಿದೆ. ಆಗಬಹುದಾದ ಬದಲಾವಣೆ ಅಂದ್ರೆ ಫೈಲ್ಗಳು ರಾಕೆಟ್ ವೇಗದಲ್ಲಿ ವಿಲೇವಾರಿ ಆಗಬಹುದು. ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳುವ ಖಡಕ್ ಸಿಎಂ ನಮಗೆ ಸಿಗಲಿದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಕನಸು ಹೊತ್ತಿರುವ ಡಿಕೆಶಿ ಸಿಎಂ ಆದ ತಕ್ಷಣ ಇಡೀ ಸಿಟಿಯ ಟ್ರಾಫಿಕ್ಗೆ ಹೈಟೆಕ್ ಟಚ್ ಸಿಕ್ಕರೂ ಸಿಗಬಹುದು.
ಇನ್ನು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಿದ್ದಂತೆ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಸಿದ್ಧತೆ ನಡೆಯುತ್ತಿದೆ. ಡಿಕೆಶಿ ನೆಚ್ಚಿನ ಆರಾಧ್ಯ ದೈವ ಗುರುವಿನ ಅಣತಿಯಂತೆಯೇ ಪ್ರಮಾಣ ವಚನ ನಡೆಯಲಿದೆ. ನೊಣವಿನ ಕೆರೆಯ ಕಾಡಸಿದ್ದೇಶ್ವರ ಮಠಕ್ಕೆ ಡಿಕೆಶಿ ತೆರಳಿ ಅಜ್ಜಯ್ಯನ ಆಶೀರ್ವಾದ ಪಡೆಯಲಿದ್ದಾರೆ. ಬಳಿಕ ಅಜ್ಜಯ್ಯ ಸೂಚಿಸಿದ ಜೂನ್ 3ಕ್ಕೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎನ್ನಲಾಗ್ತಿದೆ. ಅಧಿಕ ಮಾಸದೊಳಗೆ ಪ್ರಮಾಣ ವಚನಕ್ಕೆ ತಯಾರಿ ನಡೆದಿದೆ. ತಮ್ಮದೇ ಆದ ವಿಶಿಷ್ಟ ಬಾಡಿ ಲ್ಯಾಂಗ್ವೇಜ್, ಖಡಕ್ ಮಾತು ಮತ್ತು ಅಪ್ರತಿಮ ಸಂಘಟನಾ ಶಕ್ತಿಯಿಂದ ಕರ್ನಾಟಕ ರಾಜಕಾರಣದ ಅಧಿಪತಿಯಾಗಿ ಮುನ್ನುಗ್ಗುತ್ತಿರುವ ಡಿಕೆ ಶಿವಕುಮಾರ್ ಅವರ ಮುಂದಿನ ರಾಜಕೀಯ ಪಯಣ ಹೇಗಿರಲಿದೆ ನೋಡೋಣ. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸೆಂಚುರಿ ಟಿವಿ. ಬದಲಾವಣೆ ಕಡೆ ನಮ್ಮ ನಡೆ. ಸೆಂಚುರಿ ಟಿವಿ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.